ಮಿತ್ರರೇ ನಮಸ್ಕಾರ. ಮಿತ್ರರೇ, ತಮಿಳುನಾಡಿನಲ್ಲಿ ರಾಜಕೀಯ ಹೈಡ್ರಾಮಾ ಇದೆಯಲ್ಲ, ಇದು ನೆಕ್ಸ್ಟ್ ಲೆವೆಲ್ಗೆ ತಲುಪ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ತಮಿಳುನಾಡಿನಲ್ಲಿ ವಿಜಯ್ ಪಕ್ಷ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಅದೇ ದೊಡ್ಡ ಪಕ್ಷ. ಆದರೆ ಅವರಿಗೆ ಅಧಿಕಾರ ರಚಿಸೋದಕ್ಕೆ ಬೇಕಾದಷ್ಟು ನಂಬರ್ಸ್ ಇಲ್ಲ. ಅವರ ಬಳಿಯಲ್ಲಿರುವಂಥದ್ದು 108, ತಮಿಳುನಾಡಿನಲ್ಲಿ ಬೇಕಾಗಿರುವಂಥದ್ದು 118. ಈಗ ಸದ್ಯ ಕಾಂಗ್ರೆಸ್ ವಿಜಯ್ ಜೊತೆಗೆ ಕೈ ಜೋಡಿಸಿದೆ. ಹೀಗಾಗಿ ವಿಜಯ್ ಅವರ ನಂಬರ್ಸ್ ಇದೆಯಲ್ಲ, ಇದು 113ಕ್ಕೆ ಏರಿಕೆಯಾಗಿದೆ. ಆದರೆ ವಿಜಯ್ ಅವರು ಗವರ್ನರನ್ನು ಭೇಟಿಯಾಗ್ತಾ ಇದ್ದಾರೆ. ಗವರ್ನರ್ ಸರ್ಕಾರ ರಚನೆಗೆ ಅವಕಾಶ ಕೊಡ್ತಾ ಇಲ್ಲ. ಸದ್ಯ ತಮಿಳುನಾಡು ಮಾಧ್ಯಮದಲ್ಲಿ ಬಿಜೆಪಿ ಗವರ್ನರ್ ಆಫೀಸನ್ನು ತನ್ನ ಪಕ್ಷದ ಕಚೇರಿಯಂತೆ ಬಳಸ್ಕೊಳ್ತಾ ಇದೆ, ರಾಜಕೀಯಗೊಳಿಸ್ತಾ ಇದೆ. ಈ ರೀತಿಯ ಮಾತುಗಳು ಕೂಡ ಕೇಳಿಬರೋದಕ್ಕೆ ಶುರುವಾಗಿದೆ. ಇದೆಲ್ಲದರ ನಡುವೆ ಎರಡನೇ ಬಾರಿಗೆ ವಿಜಯ್ ಗವರ್ನರನ್ನು ಭೇಟಿಯಾದರೂ ಕೂಡ ಸರ್ಕಾರ ರಚನೆಗೆ ಸ್ಪಷ್ಟವಾದಂತಹ ಆದೇಶ ಸಿಕ್ಕಿಲ್ಲ. ಈ ನಡುವೆ ತಮಿಳುನಾಡಿನಲ್ಲಿ ಇನ್ನೊಂದು ಚರ್ಚೆ ಶುರುವಾಗಿದೆ. ಅದೇನು ಕೇಳಿದ್ರೆ, ಬದ್ಧ ವೈರಿಗಳಾದಂತಹ ಅಣ್ಣಾ ಡಿಎಂಕೆ ಮತ್ತು ಡಿಎಂಕೆ ಸೇರ್ಕೊಂಡು ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಅತಿ ದೊಡ್ಡ ಪಕ್ಷವಾದಂತಹ ವಿಜಯ್ ಅವರನ್ನೇ ವಿಪಕ್ಷದಲ್ಲಿ ಕೂರಿಸುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಈ ರೀತಿಯ ಚರ್ಚೆಗಳು ಬಹಳ ಜೋರಾಗಿ ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ಅಣ್ಣಾ ಡಿಎಂಕೆ MLAಗಳು ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಇನ್ನೊಂದು ಕಡೆ ಪಳನಿಸ್ವಾಮಿ ಗವರ್ನರ್ ಭೇಟಿಗೆ ಅವಕಾಶವನ್ನು ಕೇಳಿದ್ದಾರೆ ಎನ್ನುವಂತಹ ಸುದ್ದಿಗಳು ಕೂಡ ಓಡಾಡಿದ್ವು. ಹೀಗಾಗಿ ತಮಿಳುನಾಡಿನಲ್ಲಿ ಸಾಕಷ್ಟು ಪೊಲಿಟಿಕಲ್ ಹೈಡ್ರಾಮಾಗಳು ನಡೀತಾ ಇದ್ದಾವೆ. ಇದೆಲ್ಲದರ ಮಧ್ಯದಲ್ಲಿ ಕಾಂಗ್ರೆಸ್ ಮಾತ್ರ ನೀರಿನಿಂದ ಹೊರಬಿದ್ದಂತಹ ಮೀನಿನಂತಾಗುತ್ತಾ, ಈ ಪ್ರಶ್ನೆಯೂ ಕೂಡ ಉದ್ಭವಿಸಿದೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ವಿಜಯ್ ರದ್ದು ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಸಾಧನೆ. ಪಕ್ಷ ರಚನೆ ಆದಂಥ 2 ವರ್ಷದ ಒಳಗಾಗಿ 35% ವೋಟ್ ಶೇರ್, 108 ಸೀಟ್ಗಳು, ಇದ್ಯಾವುದೂ ಕೂಡ ಸಣ್ಣ ವಿಚಾರ ಅಲ್ವೇ ಅಲ್ಲ. ಆದರೆ ವಿಜಯ್ಗಾದಂಥ ಪ್ರಾಬ್ಲಮ್ ಏನು ಗೊತ್ತಾ? ಅವರಿಗೆ ಸ್ವತಃ ಅನುಭವ ಇಲ್ಲ. ಅವರೊಬ್ಬ ಸಿನಿಮಾ ನಟ. ಸಿನಿಮಾಗಳಲ್ಲಿ ಅದೆಷ್ಟೋ ಪಾತ್ರಗಳನ್ನು ನಟಿಸಿರಬಹುದು, ಕೆಲ ರಾಜಕೀಯ ಪಾತ್ರಗಳು ಕೂಡ ಇರಬಹುದು. ಆದರೆ ಸಿನಿಮಾಗೂ ರಾಜಕೀಯಕ್ಕೂ ಅಜಗಜಾಂತರ ವ್ಯತ್ಯಾಸ. ರಾಜಕೀಯದಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ಕೈಗೊಂಡಿಲ್ಲ ಅಂತಂದ್ರೆ ಎಂತೆಂಥವರು ಎಲ್ಲೆಲ್ಲೋ ಕಳೆದು ಹೋಗ್ಬಿಟ್ಟಿದ್ದಾರೆ. ಈ ತಮಿಳುನಾಡಿನ ಜನರಿಗೂ ಕೂಡ ಈ 2 ಪಕ್ಷದ ರಾಜಕಾರಣವನ್ನು ನೋಡಿ ನೋಡಿ ಬೇಸತ್ತು ಹೋಗಿದ್ರು. ಅವರಿಲ್ಲದೆ ಹೋದ್ರೆ ಇವರು, ಇವರಿಲ್ಲದೆ ಹೋದ್ರೆ ಅವರು. ತಮಿಳುನಾಡಿನ ಜನರಿಗೆ ಆಪ್ಷನ್ ಇರಲಿಲ್ಲ. ಹೀಗಾಗಿ ವಿಜಯ್ಗೆ ಒಂದು ಚಾನ್ಸ್ ಕೊಡೋದಕ್ಕೆ ತೀರ್ಮಾನ ಮಾಡಿ ದೊಡ್ಡ ಪ್ರಮಾಣದಲ್ಲೇ ಓಟ್ ಕೊಟ್ಟಿದ್ದಾರೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ವಿಜಯ್ರನ್ನ ಬೆಂಬಲಿಸಿಲ್ಲ. ವಿಜಯ್ಗಾಗಿದ್ದಂತಹ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ? DMKಯಿಂದ AIADMKಯಿಂದ ಕೆಲ ನಾಯಕರು ಬಂದಿದ್ದಾರೆ, ಆದರೆ ದೊಡ್ಡ ಪ್ರಮಾಣದಲ್ಲಿ ಬಂದಿಲ್ಲ. ವಿಜಯ್ ಆಟೋ ಡ್ರೈವರ್ಗೆ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬಂದಿದ್ದಾರೆ. ತನ್ನ ಡ್ರೈವರ್ ಮಗನಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬಂದಿದ್ದಾರೆ. ಜೊತೆಗೆ ತನ್ನ ಫ್ಯಾನ್ಸ್ ಕ್ಲಬ್ನಲ್ಲೆಲ್ಲ ಅಧ್ಯಕ್ಷರಾಗಿದ್ದರಲ್ಲ, ಅವರಿಗೆಲ್ಲ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ. ತಮಿಳುನಾಡಿನ ಜನನೂ ಅಷ್ಟೇ. ಈ ಮೋದಿ ಅವರು ಹೇಳ್ತಾರಲ್ಲ, ಎಲ್ಲ ಕಡೆ ನಾನೇ ನಿಂತಿದ್ದೀನಿ ಅಂತ ಓಟ್ ಹಾಕಿ ಅಂತ, ಹಾಗೆ ವಿಜಯೇ ತಮಿಳುನಾಡಿನ ಎಲ್ಲ ಕ್ಷೇತ್ರದಲ್ಲಿ ನಿಂತಿದ್ದಾರೆ ಅಂತ ಓಟ್ ಒತ್ತಿದ್ದಾರೆ. ಪ್ರಾಬ್ಲಮ್ ಏನಾಗಿದೆ ಗೊತ್ತಾ ಮಿತ್ರರೇ? ರಾಜಕಾರಣದಲ್ಲಿ ಅನುಭವ ಕೂಡ ಸಾಕಷ್ಟು ಮುಖ್ಯ ಆಗುತ್ತೆ. ನೀವು ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಒಬ್ಬ ಡ್ರೈವರ್ ಮಗನಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬಂದಿದ್ದಾರೆ, ಅಥವಾ ಒಬ್ಬ ಆಟೋ ಡ್ರೈವರ್ ಆಗಿರುವವರು ಇವತ್ತು MLA ಆಗಿದ್ದಾರೆ. ಈಗ 234 ಕ್ಷೇತ್ರಗಳ ಪೈಕಿ ಒಂದು 5-6 ಕ್ಷೇತ್ರದಲ್ಲಿ ಹಾಗೆ ಯಾರೋ ಸಾಮಾನ್ಯರು ಆಯ್ಕೆ ಆದರೆ ಅದು ದೊಡ್ಡ ವಿಚಾರ, ಬಹಳ ಖುಷಿ ಪಡುವ ವಿಚಾರವೂ ಕೂಡ ಹೌದು. ಆದರೆ 108 ಜನ ಆಯ್ಕೆ ಆಗಿದಾರಲ್ಲ, ಅದರಲ್ಲಿ 60-70 ಜನ ಯಾವುದೇ ರೀತಿಯಲ್ಲೂ ಕೂಡ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಅವರಿಗೇನು ಅನುಭವ ಇಲ್ಲ, ರಾಜಕೀಯದ ಗಂಧ ಗಾಳಿ ಗೊತ್ತಿಲ್ಲ. ಅಂಥವ್ರನ್ನೆಲ್ಲ ನಿಲ್ಲಿಸಿ ಗೆಲ್ಲಿಸ್ಕೊಂಡು ಬಂದಿದ್ದೆ. ಆದರೆ ಸರ್ಕಾರ ನಡೆಸೋದಾದರೂ ಹೇಗೆ? ವಿಜಯ್ಗೆ ಆರಂಭದಲ್ಲೇ ಈ ಸಮಸ್ಯೆ ಉಂಟಾಗ್ತಾ ಇದೆ. ಅವರು ಗವರ್ನರನ್ನು 2 ಬಾರಿ ಭೇಟಿಯಾದ್ರಲ್ಲ, 2 ಬಾರಿಯೂ ಕೂಡ ಅವರು ಎಡವಿರುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮೊದಲಿಗೆ ಗವರ್ನರನ್ನು ಭೇಟಿಯಾದ್ರಲ್ಲ ವಿಜಯ್, ಆ ಸಂದರ್ಭದಲ್ಲಿ ಅವ್ರು ಏನು ಕ್ಲೈಮ್ ಮಾಡಿದ್ರು ಗೊತ್ತಾ? ನನಗೆ ತಮಿಳುನಾಡಿನ ಜನ 35% ವೋಟ್ ಶೇರನ್ನು ಕೊಟ್ಟಿದ್ದಾರೆ. ನನ್ನ ಸಮೀಪದ ಪ್ರತಿಸ್ಪರ್ಧಿಗಳಿಗೆ ಯಾರಿಗೂ ಕೂಡ ಇಷ್ಟೊಂದು ವೋಟ್ ಶೇರ್ ಬಂದಿಲ್ಲ. ಹೀಗಾಗಿ ನನಗೆ ಸರ್ಕಾರ ರಚಿಸೋದಕ್ಕೆ ಅವಕಾಶ ಕೊಡಿ ಅಂತ. ಅದಕ್ಕೆ ಗವರ್ನರ್ ಹೇಳ್ತಾರೆ, ಯಾವತ್ತೂ ಕೂಡ ಈ ಚುನಾವಣಾ ರಾಜಕಾರಣದಲ್ಲಿ ವೋಟ್ ಶೇರ್ ಮುಖ್ಯ ಆಗೋದಿಲ್ಲ. ಕೆಲವೊಮ್ಮೆ ಪಾಪ್ಯುಲರ್ ವೋಟ್ಗಳನ್ನು ಜಾಸ್ತಿ ತೆಗೆದುಕೊಂಡಿರ್ತಾರೆ, ಆದರೆ ಇನ್ಯಾರಿಗೋ ಸೀಟ್ ಜಾಸ್ತಿ ಬಂದಿರುತ್ತೆ. ಅವ್ರಿಗೆ ವೋಟ್ ಶೇರ್ ಜಾಸ್ತಿ ಇದೆ ಅಂತ ಅವರಿಗೆ ಸರ್ಕಾರ ರಚನೆಗೆ ಅವಕಾಶ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಂಬರ್ಸ್ಗಳು ಮಾತ್ರ ಮ್ಯಾಟರ್ ಆಗುವಂಥದ್ದು. ಹೀಗಾಗಿ ನೀವು 118 ಜನರ ಬೆಂಬಲ ಪತ್ರವನ್ನು ಕೊಡಿ, ನಿಮಗೆ ನಾನು ಪ್ರಮಾಣ ವಚನವನ್ನು ಬೋಧಿಸ್ತೀನಿ. ಇದನ್ನು ತಮಿಳುನಾಡಿನ ಗವರ್ನರ್ ಸ್ಪಷ್ಟವಾಗಿ ವಿಜಯ್ಗೆ ತಿಳಿಸ್ತಾರೆ. ವಿಜಯ್ ಬಳಿಯಲ್ಲಿ 118 ಶಾಸಕರ ಬೆಂಬಲ ಇಲ್ಲ. ಸದ್ಯ ಕಾಂಗ್ರೆಸ್ನ 5 ಶಾಸಕರು ವಿಜಯ್ಗೆ ಬೆಂಬಲ ಕೊಟ್ಟಿದ್ದಾರೆ. ಆದರೂ ಕೂಡ ಅದು 118 ರೀಚ್ ಆಗ್ತಾ ಇಲ್ಲ. ವಿಜಯ್ ಗವರ್ನರ್ ಅಷ್ಟು ಸೂಚನೆ ಕೊಟ್ಟ ಬಳಿಕವೂ ಕೂಡ ಕಾಂಗ್ರೆಸ್ನ ಬೆಂಬಲ ಪತ್ರದೊಂದಿಗೆ ಮತ್ತೊಂದು ಪತ್ರವನ್ನು ಗವರ್ನರ್ಗೆ ಸಲ್ಲಿಕೆ ಮಾಡ್ತಾರೆ. ಆದರೆ ವಿಜಯ್ ಮಾಡಿದಂತಹ ದೊಡ್ಡ ಎಡವಟ್ಟೇನು ಕೇಳಿದ್ರೆ, ಈ ಕಾಂಗ್ರೆಸ್ನವರು ಸಾಕಷ್ಟು ಷರತ್ತುಗಳನ್ನೆಲ್ಲ ವಿಧಿಸಿದ್ರಲ್ಲ, ಆ ಪತ್ರವನ್ನು
ಬೆಂಬಲವನ್ನೇ ಕೊಟ್ಟುಬಿಟ್ಟಿದ್ದಾರೆ. ಕಾಂಗ್ರೆಸ್ನವರು 5 ಶಾಸಕರ ಬೆಂಬಲವನ್ನು ಕೊಟ್ಟು 500 ಷರತ್ತುಗಳನ್ನು ಹಾಕಿದ್ದಾರೆ. ಅದಕ್ಕೂ ಸಹ ಗವರ್ನರ್ ಅಪಸ್ವರ ತೆಗೆದಿದ್ದಾರೆ. ಯಾಕೆಂದ್ರೆ ಅದ್ಯಾವುದೂ ಕೂಡ ಸಂವಿಧಾನಾತ್ಮಕವಾಗಿ ಮಾನ್ಯವಾದಂತಹ ವಿಚಾರ ಅಲ್ಲ. ಗವರ್ನರ್ಗೆ ನೀವು ಕಾಂಗ್ರೆಸ್ ಏನು ಷರತ್ತು ಹಾಕಿದೆ ಅದು ಯಾವುದೂ ಕೂಡ ಮ್ಯಾಟ್ರ್ ಆಗೋದಿಲ್ಲ. ಅವ್ರಿಗೇನು ಬೇಕು, ವಿಜಯ್ ಬಳಿಯಲ್ಲಿ ಎಷ್ಟು ಜನ MLAಗಳಿದ್ದಾರೆ, ಎಷ್ಟು ಜನ ಬೆಂಬಲ ಕೊಡ್ತಾ ಇದ್ದಾರೆ, ಇದು ಮುಖ್ಯ ಆಗುತ್ತೆ. ಈ ಸಂದರ್ಭದಲ್ಲಿ ಕೆಲವರು ಏನು ವಾದ ಮಾಡ್ತಾ ಇದ್ದಾರೆ ಅಂತಂದ್ರೆ, ಗವರ್ನರ್ ಇದನ್ನೆಲ್ಲ ಕೇಳೋದು ಬೇಕಾಗಿಲ್ಲ, ವಿಜಯ್ ಅವರ ಟಿವಿಕೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಹೀಗಾಗಿ ಅವರಿಗೆ ಅವಕಾಶ ಕೊಡಲೇಬೇಕು. ಈ ಹಿಂದೆ ಕರ್ನಾಟಕದ ಗವರ್ನರ್ ಯಡಿಯೂರಪ್ಪನಿಗೆ ಇದೇ ರೀತಿಯಾಗಿ ಅವಕಾಶ ಕೊಟ್ಟಿದ್ರು. ನಿಮಗೆಲ್ಲ ಗೊತ್ತಿರಬಹುದು, 2018ರ ಚುನಾವಣೆಯಲ್ಲಿ ಯಡಿಯೂರಪ್ಪನವರಿಗೆ ಬಹುಮತ ಬಂದಿರೋದಿಲ್ಲ. ಆದರೆ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿರುತ್ತೆ, ಅವರ ಬಳಿಯಲ್ಲಿ 104 ಸಂಖ್ಯೆ ಇರುತ್ತೆ. ಆ ಸಂದರ್ಭದಲ್ಲಿ JDS ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡ್ಕೊಳ್ತಾರಲ್ಲ, ಆಗ ಯಡಿಯೂರಪ್ಪನವರು ಸರ್ಕಾರ ರಚನೆಗೆ ಕ್ಲೈಮ್ ಮಾಡ್ತಾರೆ, ಗವರ್ನರ್ ಅದನ್ನು ಒಪ್ಕೊಳ್ತಾರೆ. ಮಹಾರಾಷ್ಟ್ರದಲ್ಲೂ ಕೂಡ ಹೀಗೆ ಆಗಿತ್ತು. ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನ ಅನೇಕ ತೀರ್ಪುಗಳಿದ್ದಾವೆ. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಗೊತ್ತಾ, ಯಾವುದೇ ಕಾರಣಕ್ಕೂ ಕೂಡ ಗವರ್ನರ್ ತಲೆ ಎಣಿಸಬಾರ್ದು. ಅಂದರೆ ನಿಮ್ಮ ಬಳಿಯಲ್ಲಿ ಎಷ್ಟು ಜನ ಶಾಸಕರಿದ್ದಾರೆ, ನನ್ನ ಮುಂದೆ ಪೆರೇಡ್ ಮಾಡಿ, ಇದನ್ನೆಲ್ಲ ಹೇಳುವಂತಹ ಅಧಿಕಾರ ಗವರ್ನರ್ಗೆ ಇಲ್ಲ. ಈಗ ಬಹುಮತ ನಿರ್ಧಾರ ಆಗುವಂತಹದ್ದು ಸೆಷನ್ನಲ್ಲಿ. ತಮಿಳುನಾಡಿನಲ್ಲಿ 234 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಬಹುಮತ ಅಂತಂದರೆ 118, ಅಂದರೆ 118 ಮ್ಯಾಜಿಕ್ ನಂಬರ್ ಅಂತ ಕರೆಯಲಾಗುತ್ತೆ. ಮಿತ್ರರೇ, ಸೆಷನ್ನಲ್ಲಿ ಬಹುಮತವನ್ನು ವಿಜಯ್ ಅವರು ಸಾಬೀತು ಮಾಡುವಂತಹ ಸಂದರ್ಭದಲ್ಲಿ 118 ಬಹುಮತ ಆಗಿರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ತಮಿಳುನಾಡಿನ ಸೆಷನ್ನಲ್ಲಿ ವಿಜಯ್ ಅವರು ವಿಶ್ವಾಸ ಮತವನ್ನು ಯಾಚನೆ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ 200 ಜನ ಸದಸ್ಯರು ಹಾಜರಿದ್ರು ಅಂತ ಅಂದುಕೊಳ್ಳಿ. ಆಗ ಬಹುಮತದ ಸಂಖ್ಯೆ ಇದೆಯಲ್ಲ 101ಕ್ಕೆ ಕುಸಿಯುತ್ತೆ. ಈ ಕಾರಣದಿಂದ ಗವರ್ನರ್ ಈ ವಿಚಾರದಲ್ಲಿ ನಿರ್ಧಾರ ಕೈಗೊಳ್ಳಬಾರದು ಅಂತ ಸುಪ್ರೀಂ ಕೋರ್ಟ್ನ ಸ್ಪಷ್ಟ ತೀರ್ಪಿದೆ. ಆದರೆ ಅದೇ ಸುಪ್ರೀಂ ಕೋರ್ಟ್ ಗವರ್ನರ್ಗೆ ವಿವೇಚನಾ ಅಧಿಕಾರ ಇರುತ್ತೆ. ಯಾಕೆ ಅಂತಂದ್ರೆ ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್, ಅದನ್ನೂ ಕೂಡ ಸುಪ್ರೀಂ ಕೋರ್ಟೇ ಹೇಳಿದೆ. ಹೀಗಾಗಿ ಸದ್ಯಕ್ಕೆ ತಮಿಳುನಾಡಿನ ರಾಜ್ಯಪಾಲರು ವಿಜಯ್ ಅವರಿಗೆ 118 ಸದಸ್ಯರ ಬೆಂಬಲ ಪತ್ರದೊಂದಿಗೆ ಬರೋದಕ್ಕೆ ಸೂಚಿಸಿದ್ದಾರೆ. ಸದ್ಯ ವಿಜಯ್ಗೆ ದೊಡ್ಡ ಪ್ರಾಬ್ಲಮ್ ಆಗ್ತಿರೋದೇನು ಕೇಳಿದ್ರೆ, ಕಾಂಗ್ರೆಸ್ ಏನೋ 5 ಸದಸ್ಯರ ಬೆಂಬಲವನ್ನು ಕೊಟ್ಟಿದೆ. ಉಳಿದಂತೆ DMK ಜೊತೆಗಿರುವಂತಹ ಇತರ ಯಾವ ಪಕ್ಷಗಳೂ ಕೂಡ ವಿಜಯ್ ಜೊತೆಗೆ ಸೇರ್ಕೊಂಡು ಸರ್ಕಾರ ರಚನೆ ಮಾಡೋದಕ್ಕೆ ಮುಕ್ತ ಮನಸ್ಸಿನಿಂದ ಒಪ್ಕೊಳ್ತಾ ಇಲ್ಲ. ಈಗ ಲೆಫ್ಟ್ ಪಾರ್ಟಿಯ 4 ಜನ ಸದಸ್ಯರಿದ್ದಾರೆ. ಅವರೇನಾದರೂ ಬಂದಿದ್ದೆ ಆದರೆ, ಜೊತೆಗೆ VCKಯೂ ಕೂಡ ಬಂದಿದ್ದೆ ಆದರೆ ವಿಜಯ್ ಈಸಿಯಾಗಿ ಸರ್ಕಾರ ರಚನೆ ಮಾಡಬಹುದು. ಈ ಎಡಪಕ್ಷಗಳು ಇನ್ನೂ ಸ್ಪಷ್ಟ ನಿರ್ಧಾರವನ್ನು ಕೈಗೊಂಡಿಲ್ಲ. ಅವರು ಬಹಳ ಕಾಲದಿಂದಲೂ ಕೂಡ DMK ಜೊತೆಗಿರುವಂತವರು. ಈಗ ಅಧಿಕಾರಕ್ಕೋಸ್ಕರವಾಗಿ ಅಲಯನ್ಸ್ ಬಿಟ್ಟು ಹೋಗಿದ್ದೆ ಆದರೆ ಮುಂದೆ ನಮ್ಮ ಗತಿ ಏನು, TVK ಭವಿಷ್ಯ ಏನು ಅಂತ ಯಾರಿಗೂ ಗೊತ್ತಿಲ್ಲ. ವಿಜಯ್ ಅವರು ಆರಂಭದಲ್ಲೇ ಏನು ರಾಜಕೀಯವಾಗಿ ಬಹಳ ಪ್ರಬುದ್ಧತೆಯನ್ನು ತೋರಿಸ್ತಾ ಇಲ್ಲ. ಹೀಗಾಗಿ ಸಣ್ಣ ಪುಟ್ಟ ಪಕ್ಷಗಳಿಗೂ ಕೂಡ ಸಾಕಷ್ಟು ಗೊಂದಲಗಳುಂಟಾಗಿದೆ. ಅವರು ಯಾವುದೇ ತೀರ್ಮಾನ ಕೈಗೊಳ್ಳೋದಕ್ಕೆ 100 ಬಾರಿ ಯೋಚಿಸ್ತಾ ಇದ್ದಾರೆ. ಇದರ ನಡುವೆ ಆತುರವಾಗಿ ತೀರ್ಮಾನ ಕೈಗೊಂಡಿದ್ದು ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದಲ್ಲಿ ಎಡವಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಸದ್ಯ ತಮಿಳುನಾಡಿನ ರಾಜಕಾರಣದಲ್ಲಿ ಇನ್ನೊಂದು ಆಯಾಮದಲ್ಲೂ ಬೆಳವಣಿಗೆ ನಡೀತಾ ಇದೆ. ಅದೇನು ಕೇಳಿದ್ರೆ, DMK ಜೊತೆಗೆ ಕೈ ಜೋಡಿಸೋದಕ್ಕೆ AIDMK ರೆಡಿ ಆಗಿದೆ ಅನ್ನುವಂತಹ ಸುದ್ದಿ ಇದೆ. ನಿನ್ನೆ ರಾತ್ರಿಯೆಲ್ಲ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರೀಯ ಮಾಧ್ಯಮಗಳೇ ಸುದ್ದಿ ಮಾಡಿಬಿಟ್ವು. ಆ ವರದಿ ಏನು ಕೇಳಿದ್ರೆ, ಸದ್ಯ ತಮಿಳುನಾಡಿನಲ್ಲಿ TVK ಮತ್ತು ಕಾಂಗ್ರೆಸ್ ಸೇರಿದ್ರೆ 113 ಸಂಖ್ಯೆ ಆಗುತ್ತೆ. ಇನ್ನೊಂದು ಕಡೆ DMK ಮತ್ತು ಉಳಿದ ಪಕ್ಷಗಳ ಅಲಯನ್ಸ್ ಇದೆಯಲ್ಲ, ಅವರ ಬಳಿಯಲ್ಲಿ 68 ಸದಸ್ಯ ಬಲ ಈಗಲೂ ಕೂಡ ಇದೆ. ಜೊತೆಗೆ ಅಣ್ಣಾ DMK ಬಳಿಯಲ್ಲಿ 53 ಸದಸ್ಯ ಬಲ ಇದೆ. ಈ ಎರಡೂ ಕೂಟಗಳು ಸೇರ್ಕೊಂಡ್ರೆ 121 ಸಂಖ್ಯಾಬಲ ಆಗತ್ತೆ. ಹೀಗಾಗಿ ಈಗಾಗಲೇ ಬ್ಯಾಕ್ ಚಾನಲ್ನಲ್ಲಿ ಅಣ್ಣಾ DMK ಮತ್ತು DMK ನಡುವೆ ಮಾತುಕತೆಗಳು ಆರಂಭಗೊಂಡಿದ್ದಾವೆ. ಹೀಗಂತ ಕೆಲ ಮಾಧ್ಯಮಗಳು ವರದಿ ಪ್ರಕಟಿಸೋದಕ್ಕೆ ಶುರು ಮಾಡಿದ್ವು. ಕೆಲ ತಮಿಳುನಾಡಿನ ಮಾಧ್ಯಮಗಳು ಯಾವ ಹಂತಕ್ಕೆ ವರದಿಯನ್ನು ಪ್ರಕಟಿಸಿದ್ವು ಅಂತಂದ್ರೆ, ಎಡಪ್ಪಾಡಿ ಪಳನಿಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ, ಉದಯನಿಧಿ ಸ್ಟಾಲಿನ್ ಉಪಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಅಣ್ಣಾ DMKಗೆ ಮುಖ್ಯಮಂತ್ರಿಗಿರಿಯನ್ನೇ ಬಿಟ್ಟುಕೊಡೋದಕ್ಕೆ DMK ಸಿದ್ಧವಾಗ್ಬಿಟ್ಟಿದೆ. ಇಷ್ಟು ದಿನ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದಂತಿದ್ದಂಥ ತಮಿಳುನಾಡಿನ 2 ಪ್ರಬಲ ಪಕ್ಷಗಳು ಮೈತ್ರಿ ಮಾಡಿಕೊಳ್ತಾ ಇದ್ದಾವೆ. ಈ ರೀತಿಯ ಸುದ್ದಿಯನ್ನು ಪ್ರಕಟಿಸಲಾಯಿತು. ಮಿತ್ರರೇ, ಇದನ್ನು ಪೂರ್ಣವಾಗಿ ತಳ್ಳಿ ಹಾಕೋದಕ್ಕೂ ಸಾಧ್ಯ ಇಲ್ಲ. ಅಧಿಕಾರ ಸಿಗುತ್ತೆ ಅಂತಂದ್ರೆ ಯಾರ ಜೊತೆಗೆ ಯಾರು ಹೋಗೋದಕ್ಕೆ ಬೇಕಾದರೂ ರೆಡಿ ಆಗಿರ್ತಾರೆ. ಎಡಪ್ಪಾಡಿ ಪಳನಿಸ್ವಾಮಿ TVKಗೆ ಬೆಂಬಲ ಕೊಡೋದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ? TVK ಜೊತೆಗೆ ಹೋದ್ರೆ ನನ್ನ ಕತೆ ಏನು ಅಂತ ಅವ್ರಿಗೆ ಪ್ರಶ್ನೆ ಉದ್ಭವಿಸ್ತಾ ಇದೆ. ನಾನೊಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವನು, ಜಯಲಲಿತಾ ಕ್ಯಾಬಿನೆಟ್ನಲ್ಲಿ ಪ್ರಭಾವಿ ಸಚಿವನಾಗಿದ್ದೆ. ಈಗ ವಿಜಯ್ ಕ್ಯಾಬಿನೆಟ್ನಲ್ಲಿ DCM ಆಗೋದಕ್ಕೆ ಸಾಧ್ಯವಾ? ಈ ಪ್ರಶ್ನೆ ಎಡಪ್ಪಾಡಿ ಪಳನಿಸ್ವಾಮಿಗೆ ಉದ್ಭವಿಸಿದೆ. DMK ಜೊತೆ ಹೋದ್ರೆ ಮುಖ್ಯಮಂತ್ರಿ ಆಗೋದಾದ್ರೆ ಯಾರು ಬೇಡ ಅಂತಾರೆ? ಈ ರೀತಿಯಾದಂತಹ ವರದಿಗಳು ಪಬ್ಲಿಷ್ ಆದವು. ಆದರೆ DMK ಇದಕ್ಕೆ ಅಷ್ಟಾಗಿ ಸೊಪ್ಪು ಹಾಕಲಿಲ್ಲ. DMK ಬೇರೆ ಇದೇ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದೆ. ಸದ್ಯಕ್ಕೆ 6 ತಿಂಗಳು ವಿಜಯ್ ಅವರನ್ನು ನಾವು ಡಿಸ್ಟರ್ಬ್ ಮಾಡೋದಕ್ಕೆ ಹೋಗೋದಿಲ್ಲ. ಅವರೇನು ಸರ್ಕಾರ ರಚನೆ ಮಾಡ್ತಾರೆ, ಯಾವ ರೀತಿಯಾಗಿ ಆಡಳಿತ ನಡೆಸ್ತಾರೆ, ಅದನ್ನು ನಾವು ಕಾದು ನೋಡ್ತೀವಿ, ಮುಂದೆ ತೀರ್ಮಾನ ಮಾಡ್ತೀವಿ, ಹೀಗಂತ DMK ಹೇಳಿಕೆ ಕೊಟ್ಟಿದೆ.
ಸದ್ಯ ತಮಿಳುನಾಡಿನಲ್ಲಿ ಗೆದ್ದು ಬಂದಿರುವಂತಹ ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಶಾಸಕರಿಗೆ ಒಂದು ಭಯ ಇದೆ. ವಿಜಯ್ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಪತನಗೊಳ್ಳಬಾರದು, ಅಂದರೆ ಸಾಂವಿಧಾನಿಕ ಬಿಕ್ಕಟ್ಟು ಏರ್ಪಡಬಾರದು. ಒಂದು ವೇಳೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿ ಮುಂದೆ ಒಂದು 6 ತಿಂಗಳ ನಂತರ ಚುನಾವಣೆ ಏನಾದರೂ ಆಗಿಬಿಟ್ರೆ ನಮ್ಮ ಕತೆ ಮುಗಿದು ಹೋಗ್ಬಿಡುತ್ತೆ. ಟಿವಿಕೆ ಈಗ 108 ಗೆದ್ದಿದೆಯಲ್ಲ, ಅವರು 180ಕ್ಕೆ ಹೊರಟೋಗ್ಬಿಡ್ತಾರೆ. ದೆಹಲಿಯಲ್ಲಿ 2013ರಲ್ಲಾಗಿತ್ತಲ್ಲ, ಆ ಇತಿಹಾಸ ತಮಿಳುನಾಡಿನಲ್ಲಿ ಮರುಕಳಿಸಬಹುದು ಅಂತ ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಶಾಸಕರಿಗೆ ಅನಿಸ್ತಾ ಇದೆ. ನಿಮಗೆಲ್ಲ ನೆನಪಿರಬಹುದು, 2013ರಲ್ಲಿ ಆಮ್ ಆದ್ಮಿ ಪಕ್ಷ ಮೊಟ್ಟ ಮೊದಲ ಬಾರಿಗೆ ಚುನಾವಣೆಯನ್ನು ಎದುರಿಸುತ್ತೆ. ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತೆ, ಆಮ್ ಆದ್ಮಿ ಪಕ್ಷ 2ನೇ ಅತಿ ದೊಡ್ಡ ಪಕ್ಷವಾಗಿರುತ್ತೆ. ಕಾಂಗ್ರೆಸ್ನವರಿಗೆ ಒಂದು 8 ಸೀಟ್ ಬಂದಿರುತ್ತೆ. ಈ ಕಾಂಗ್ರೆಸ್ನವರು ಈ ತಮಿಳುನಾಡಿನಲ್ಲಿ ಯಾವ ರೀತಿಯಾಗಿ ಆತುರ ಮಾಡಿದ್ರೋ ಅದೇ ರೀತಿಯಾಗಿ 2013ರಲ್ಲಿ ದೆಹಲಿಯಲ್ಲೂ ಕೂಡ ಆತುರತೆಯನ್ನು ತೋರಿದ್ರು. ಆಮ್ ಆದ್ಮಿ ಪಕ್ಷ, ಮುಖ್ಯವಾಗಿ ಕೇಜ್ರಿವಾಲ್ ಅವರು ದೆಹಲಿಯ ಶೀಲಾ ದೀಕ್ಷಿತ್ ಸರ್ಕಾರದ ವಿರುದ್ಧವಾಗಿ ಬಹಳ ದೊಡ್ಡ ಜನಾಂದೋಲನ ಮಾಡಿ 28 ಸೀಟ್ ಗೆದ್ದಿರ್ತಾರೆ. ಚುನಾವಣೆ ಮುಕ್ತಾಯ ಆಗ್ತಿದ್ದ ಹಾಗೆ ಬಿಜೆಪಿ ಎಲ್ಲಿ ಅಧಿಕಾರಕ್ಕೆ ಬಂದುಬಿಡುತ್ತೋ ಅನ್ನುವಂತಹ ಭಯದಲ್ಲಿ ಕಾಂಗ್ರೆಸ್ನವರು ನೇರವಾಗಿ ಆಮ್ ಆದ್ಮಿ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ. ಕೇಜ್ರಿವಾಲ್ ಬಹಳ ಬುದ್ಧಿವಂತ, 48 ದಿನ ಅಧಿಕಾರ ನಡೆಸ್ತಾರೆ. ಈ ರೀತಿಯಾದಂತಹ ಸರ್ಕಾರ ನಡೆಸೋದಕ್ಕೆ ನನಗೆ ಸಾಧ್ಯ ಇಲ್ಲ. ಒಂದು ವೇಳೆ ದೆಹಲಿ ಜನ ಏನಾದರೂ ಬಹುಮತ ಕೊಟ್ಟಿದ್ದೆ ಆದರೆ ನಾನು ಉತ್ತಮ ಆಡಳಿತ ಕೊಡ್ತೀನಿ ಅಂತ ರಾಜೀನಾಮೆ ಕೊಟ್ಟು ಬಿಡ್ತಾರೆ. ಮತ್ತೆ ಯಾರಿಗೂ ಕೂಡ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅನಂತರದಲ್ಲಿ ಮತ್ತೆ ದೆಹಲಿಯಲ್ಲಿ ಚುನಾವಣೆ ಆಗುತ್ತೆ. ಆಗ ಈ ಹಿಂದಿನ ಚುನಾವಣೆಯಲ್ಲಿ 28 ಸೀಟ್ಗಳನ್ನು ಗೆದ್ದಿದ್ದಂತಹ ಆಮ್ ಆದ್ಮಿ ಪಕ್ಷ 67 ಸೀಟಿಗೆ ಹೊರಟು ಹೋಗ್ಬಿಡುತ್ತೆ. 70ರಲ್ಲಿ 67 ಗೆದ್ದುಕೊಳ್ತಾರೆ. ಈ ಹಿಂದೆ 31 ಗೆದ್ದಿದ್ದಂತಹ ಬಿಜೆಪಿ ಕೇವಲ 3ಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಕಾಂಗ್ರೆಸ್ ವಾಶೌಟ್ ಆಗುತ್ತೆ. ಅವತ್ತು ವಾಶೌಟ್ ಆದಂತಹ ಕಾಂಗ್ರೆಸ್ ಇವತ್ತಿಗೂ ಕೂಡ ದೆಹಲಿಯಲ್ಲಿ ಒಂದೇ ಒಂದು ಕ್ಷೇತ್ರ ಗೆಲ್ಲೋದಕ್ಕಾಗ್ತಾ ಇಲ್ಲ. ನೆಕ್ಸ್ಟ್ ತಮಿಳುನಾಡಿನಲ್ಲೂ ಕೂಡ ಕಾಂಗ್ರೆಸ್ಗೆ ಅದೇ ಪರಿಸ್ಥಿತಿ ಬರಬಹುದು. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಅನ್ನುವಂಥದ್ದು ಅಪ್ರಸ್ತುತ ಆಗಬಹುದು. ಆ ರೀತಿಯ ಕೆಟ್ಟ ತೀರ್ಮಾನವನ್ನು ಕಾಂಗ್ರೆಸ್ ಕೈಗೊಳ್ತಾ ಇದೆ. ಕಾಂಗ್ರೆಸ್ನವರಿಗೆ ಸೋತು ಅಭ್ಯಾಸ ಇದೆ. ಅವರಿಗೆ 0 ಅಥವಾ 5-6 ಸಂಖ್ಯೆಯಲ್ಲಿ ವ್ಯತ್ಯಾಸ ಏನು ಕಾಣೋದಿಲ್ಲ. ಈಗ ಅಣ್ಣಾ ಡಿಎಂಕೆ ಕೂಡ ಈ ಬಾರಿ ಸೋತರೂ ಒಂದು ಸಾಮಾನ್ಯ ಸ್ಥಿತಿಯಲ್ಲಿದೆ. ಡಿಎಂಕೆ ಒಂದು ವ್ಯವಸ್ಥಿತವಾದಂತಹ ಅಪೋಸಿಷನ್ ಪಾರ್ಟಿ ಆಗೋದಕ್ಕೆ ಎಲ್ಲಾ ರೀತಿಯಲ್ಲೂ ಅರ್ಹತೆಯನ್ನು ಪಡೆದುಕೊಂಡಿದೆ. ಅಷ್ಟೊಂದು ಸೀಟ್ಗಳನ್ನು ಗೆದ್ದಿದ್ದಾರೆ. ಮುಂದೇನಾದರೂ ಇನ್ನೊಂದು ವರ್ಷದಲ್ಲಿ ಚುನಾವಣೆ ಆಗಿ ವಿಜಯ್ 180-200 ಸೀಟ್ಗಳನ್ನು ಗೆದ್ದಿದೆ ಆದರೆ ಈ ಪಕ್ಷಗಳು ವೈಪೌಟ್ ಆಗಿಬಿಡ್ತವೆ. ಈ ಭಯ ಡಿಎಂಕೆಗೂ ಇದೆ, ಅಣ್ಣಾ ಡಿಎಂಕೆಗೂ ಕೂಡ ಇದೆ. ಹೀಗಾಗಿ ಅವರು ನಂಬರ್ಗಳಿದ್ರೂ ಕೂಡ ದೊಡ್ಡ ರಾಜಕೀಯ ಆಟ ಆಡೋದಕ್ಕೆ ಮುಂದಾಗ್ತಾ ಇಲ್ಲ. ಎರಡನೇದಾಗಿ ಅಣ್ಣಾ ಡಿಎಂಕೆ ಏನಾದರೂ ಡಿಎಂಕೆ ಜೊತೆಗೆ ಕೈ ಜೋಡಿಸ್ತು ಅಂತಂದರೆ ಅವರೊಂಥರ ಸೂಸೈಡ್ ಮಾಡ್ಕೊಂಡಂಗೆ. ಯಾವ ಹಂತಕ್ಕೆ ಅಣ್ಣಾ ಡಿಎಂಕೆ ಕೊಲ್ಯಾಪ್ಸ್ ಆಗಿ ಹೋಗುತ್ತೆ ಅಂತಂದರೆ, ಈಗ ಬೇರೆ ಬೇರೆ ಪಕ್ಷಗಳಿದಾವಲ್ಲ, ವಿಸಿಕೆ, PMK 4-5 ಸೀಟ್ ಗೆಲ್ಲುವಂತಹ ಪಕ್ಷಗಳು, ಅದೇ ಸ್ಥಾನಕ್ಕೆ ಅಣ್ಣಾ ಡಿಎಂಕೆ ಹೊರಟು ಹೋಗ್ಬಿಡುತ್ತೆ. ಯಾಕೆ ಕೇಳಿದ್ರೆ ತಮಿಳುನಾಡಿನಲ್ಲಿ ಅದು ನ್ಯಾಚುರಲ್ ಪಾರ್ಟ್ನರ್ ಅಲ್ವೇ ಅಲ್ಲ. ಪರಸ್ಪರ ವಿರುದ್ಧವಾಗಿ ರಾಜಕಾರಣ ಮಾಡಿದವರು. 2019ರಲ್ಲಿ ಕರ್ನಾಟಕದಲ್ಲಿ JDS ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡು ಚುನಾವಣೆಗೆ ಹೋಗಿ ಯಾವ ರೀತಿಯಾಗಿ ಒದೆ ತಿಂದ್ರೋ ಅದೇ ರೀತಿಯಾಗಿ ತಮಿಳುನಾಡಿನಲ್ಲಾಗತ್ತೆ. ಯಾಕೆ ಅಂತಂದರೆ ನಾಯಕರೇನೋ ಮೈತ್ರಿ ಮಾಡ್ಕೊಳ್ಬಹುದು, ಕಾರ್ಯಕರ್ತರು ಮೈತ್ರಿ ಆಗಬೇಕಲ್ಲ. ಹುಟ್ಟಿ ಬೆಳೆದ ದಿನದಿಂದಲೂ ಕೂಡ ಪರಸ್ಪರ ದ್ವೇಷ ಮಾಡಿಕೊಂಡು ರಾಜಕಾರಣ ಮಾಡ್ತಾ ಇರುವವರು ಈಗ ಒಂದಾಗೋದಕ್ಕೆ ಹೇಗೆ ಸಾಧ್ಯ? ತಮಿಳುನಾಡಿನಲ್ಲಿ ಯಾವ ಮಟ್ಟಿನ ರಾಜಕೀಯ ದ್ವೇಷ ಇದೆ ಅಂತ ನಿಮಗೆಲ್ಲ ಗೊತ್ತು. ಅಂತಹದ್ರಲ್ಲಿ ಅಣ್ಣಾ ಡಿಎಂಕೆ ಜೊತೆ ಕೈ ಜೋಡಿಸ್ತು ಅಂತಂದರೆ ಅಣ್ಣಾ ಡಿಎಂಕೆ ತಮಿಳುನಾಡಿನ ಇತಿಹಾಸದ ಪುಟ ಸೇರ್ತು ಅಂತಲೇ ಅರ್ಥ. ಅದರಲ್ಲೇನೂ ಡೌಟೇ ಇಲ್ಲ. ಈ ನಡುವೆ ತಮಿಳುನಾಡಿನಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಬೆಳವಣಿಗೆ ನಡೆದಿದೆ. ಅದೇನು ಕೇಳಿದ್ರೆ, ನಿನ್ನೆ ನಿಮಗೊಂದು ಮಾಹಿತಿ ಕೊಟ್ಟಿದ್ನಲ್ಲ, CV ಷಣ್ಮುಗಂ ನೇತೃತ್ವದಲ್ಲಿ ಅಣ್ಣಾ ಡಿಎಂಕೆಯ 30-35 ಶಾಸಕರು TVKಯೊಂದಿಗೆ ಮರ್ಜ್ ಆಗುವಂತಹ ಸಾಧ್ಯತೆಗಳಿದ್ದಾವೆ, ಆ ರೀತಿಯ ಬೆಳವಣಿಗೆ ನಡೀತಾ ಇದೆ ಅಂತ ಹೇಳಿದ್ನಲ್ಲ. ಅದಕ್ಕೆ ಪೂರಕವಾಗಿ ಇವತ್ತು ಅಣ್ಣಾ ಡಿಎಂಕೆಯ 25 ಶಾಸಕರು ಪುದುಚೇರಿಯ ಒಂದು ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಅವರ ನಡೆ ಏನು? ಅವರು ಪಕ್ಷದಿಂದ ಹೊರಬರುವಂಥವರ ಅಥವಾ ಪಕ್ಷದ ಜೊತೆಗೆ ನಿಂತ್ಕೊಳ್ಳುವಂಥವರ? ಇದು ಕೂಡ ಕನ್ಫರ್ಮ್ ಇಲ್ಲ. ತಮಿಳುನಾಡಿನಲ್ಲಿ ಮುಂದಿನ ಕೆಲ ಗಂಟೆಗಳಲ್ಲಿ ಏನು ಬೇಕಾದರೂ ಆಗಬಹುದು. ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ವಿಜಯ್ ಅವರು ಮುಖ್ಯಮಂತ್ರಿ ಆಗೇ ಬಿಡ್ತಾರೆ ಅಂತಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಒಂದು ರಾಜಕೀಯ ಸನ್ನಿವೇಶ ತಮಿಳುನಾಡಿನಲ್ಲಿ ನಿರ್ಮಾಣ ಆಗ್ತಾ ಇದೆ. ಮುಂದೆ ತಮಿಳುನಾಡಿನಲ್ಲಿ ಏನೇ ಬೆಳವಣಿಗೆ ಆದರೂ ಕೂಡ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.